ಏನು ಓದ್ತಿದ್ಯಾ ವಿಹಾನ್ ಇವಾಗ? ಸೆಕೆಂಡ್ ಲೆಸನ್ ಅಂಡರ್ ಮೈ ಬೆಡ್. ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲೆಸನ್ ಅಂಡರ್ ಮೈ ಬೆಡ್. ಸ್ಟಾರ್ಟ್ ಮಾಡು. Sometimes we see strange things that do not actually exist. Read the story to find out what a boy finds under his bed. I wake up at night feeling thirsty. I want to get some water. I start looking for my slippers under the bed. Oh no, there's a tiger under my bed. What shall I do? Shall I call Ma? What if the tigers come out? Should I just go back to sleep? But I am not sleepy anymore. What happened, dear? Did you my call? ಮಾಡೋದು ಏನು ಓದ್ದೆ ಅಂತ? What happened, dear? Did you call me? ಓಕೆ. I point Towards the tiger ma. Bends and pulls the tiger out from under the bed. There is no tiger. Hey, there is no tiger. This is my yellow and black sweater. Its buttons shine like a tiger's eyes. I get frightened for nothing. Now I will sleep and dream about real tigers and jungle. ಗುಡ್. ಇನ್ನು ಸ್ವಲ್ಪ ಚೆನ್ನಾಗಿ ಓದಬೇಕು, ಓಕೆನಾ? ಈಗ ಈ ಕಥೆಯಿಂದ ಏನು ಅರ್ಥ ಆಯ್ತು ನಿನಗೆ? ಏನಾಗುತ್ತೆ ಎಕ್ಸ್ಪ್ಲೈನ್ ಮಾಡ್ತೀಯಾ ಇಲ್ಲ ನಾನು ಎಕ್ಸ್ಪ್ಲೈನ್ ಮಾಡಲಾ? ಓಕೆ. ಏನು ಗೊತ್ತಾ ಇದು ಕತೆ? ಒಂದು ಪುಟ್ಟಾಣಿ ಹುಡುಗ ನಿಂತರ ಅವನ ರೂಮಲ್ಲಿ ಮಲ್ಕೊಂಡಿರ್ತಾನೆ. ಅವನಿಗೆ ಮಧ್ಯರಾತ್ರಿನಲ್ಲಿ ಎಚ್ಚರ ಆಗುತ್ತೆ. ನೀರು ಕುಡಿಬೇಕು ಅನಿಸುತ್ತೆ. ನೀರು ಕುಡಿಯೋಕೆ ಹೋಗೋಕ್ಕೆ ಸ್ಲಿಪ್ಪರ್ಸ್ ಹಾಕ್ಕೊಳ್ಳೋಕ್ಕೆ ಬೆಡ್ ಕೆಳಗಡೆ ನೋಡ್ತಾನೆ. ಅವನಿಗೆ ಒಂದು ಟೈಗರ್ ಬಂದು ಮಲಗಿರೋ ಥರ ಕಾಣಿಸುತ್ತೆ. ತುಂಬ ಭಯ ಪಟ್ಕೊಂಡ್ಬಿಡ್ತಾನೆ. ಈಗ ನಾನು ಕಿರ್ಚಿದ್ರೆ ಏನಾಗುತ್ತೆ? ಟೈಗರ್ ಏನಾದರೂ ಎದ್ಬಿಟ್ರೆ ಏನು ಮಾಡಲಿ? ಎದ್ದೊಳ್ಳ ಬೇಡವಾ ಇಲ್ಲ ಮಲ್ಕೊಬಿಡ್ಲಾ ಹಾಗೆ ಅಂತ ಯೋಚನೆ ಮಾಡ್ತಾನೆ. ತಿರ್ಗಾ ಮಲ್ಕೊಳಕ್ಕೆ ಅವ್ನಿಗೆ ನಿದ್ದೆನೂ ಬರಲ್ಲ. ಆವಾಗ ಅವನಲ್ಲೇ ಮಾತಾಡ್ಕೋತಿರ್ತಾನಲ್ಲ, ಆ ಸೌಂಡ್ ಕೇಳಿಸ್ಕೊಂಡು ಅಮ್ಮ ಬರ್ತಾರೆ. ಅಮ್ಮ ಬಂದು ಕೇಳ್ತಾರೆ, ನನ್ನನ್ನು ಕರೆದ ಮಗನೆ ಅಂತ. ಆಗ ಅವನು ಮಾತಾಡಲ್ಲ, ಭಯ ಅವನಿಗೆ. ಅಮ್ಮಂಗೆ ಬೆಡ್ ಕೆಳಗಡೆ ಪಾಯಿಂಟ್ ಮಾಡಿ ತೋರಿಸ್ತಾನೆ. ಅಮ್ಮ ಬಂದು ಬೆಡ್ ಕೆಳಗಡೆಯಿಂದ ಹುಲಿನ ಆಚೆ ತೆಗಿತಾರೆ. ಅಲ್ಲಿ ನೋಡಿದ್ರೆ ಅದು ಹುಲಿ ಅಲ್ಲ, ಅವನದು ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಸ್ವೆಟರ್ ಆಗಿರುತ್ತೆ. ಆ ಸ್ವೆಟರ್ದು ಬಟನ್ಸು ಹುಲಿದು ಕಣ್ತರ ಕಾಣಿಸಿರುತ್ತೆ ಅವನಿಗೆ. ಅದನ್ನ ನೋಡ್ಬಿಟ್ಟು ತುಂಬ ಭಯ ಪಟ್ಕೊಂಡಿರ್ತಾನೆ. ಆಮೇಲೆ ಅವನಿಗನ್ಸುತ್ತೆ, ನಾನಂತೂ ಕಾರಣ ಇಲ್ಲದೆ ಇಷ್ಟೊಂದು ಭಯ ಪಟ್ಕೊಂಡೆ ಅಂತ. ಆಮೇಲೆ ಈಗ ಆರಾಮಾಗಿ ಮಲ್ಕೊಂಡು ನಿಜವಾದ ಹುಲಿ ಕಾಡಲ್ಲಿರೋದ್ರ ಬಗ್ಗೆ ಕನಸು ಕಾಣ್ತೀನಿ ಅಂತ ಅನ್ಕೋತಾನೆ. ಹಾಗೇನೆ ಈಗ ರಾತ್ರಿ ಮಲಗಿರುವಾಗ ಎಷ್ಟೋ ಸತಿ ನಾವು ಏನನ್ನೋ ನೋಡಿ ಭಯ ಪಟ್ಕೊಂಡಿರ್ತೀವಿ, ಆದರೆ ಅದು ಬೇರೆ ಏನೋ ಆಗಿರುತ್ತೆ. ಅರ್ಥ ಆಯ್ತಾ? ಚೆನ್ನಾಗಿದೆಯಾ ಈ ಲೆಸನ್ನು?
ಓಕೆ, ಇನ್ನೂ ಚೆನ್ನಾಗಿ ಓದಬೇಕು.